ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾಹ್ನವಿ ಕಾರ್ತಿಕ್. ಸಿಟಿ ಇಂಜಿನಿಯರಿಂಗ್ ಕಾಲೇಜು, ಸಿಟಿ PU ಡಿಗ್ರಿ ಕಾಲೇಜು, ಇಲ್ಲಿರುವಂತಹ ವಿನೂತನ ಕೋರ್ಸ್ಗಳು ಯಾವುದು, ಇಲ್ಲಿನ ಕ್ಯಾಂಪಸ್ ಹೇಗಿದೆ, ಇಲ್ಲಿರುವಂತಹ ಸೌಲಭ್ಯಗಳು ಏನೇನು, ಸಿಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಭವಿಷ್ಯದ ಯೋಜನೆಗಳು ಏನೇನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ AMC ಸಿಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಮೋನಿಕಾ ಕಲ್ಲೂರಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ಮೋನಿಕಾ ಕಲ್ಲೂರಿ ಅವರೇ, ಗೋಲ್ಡನ್ ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ ಸಚ್ ಎ ಯಂಗ್ ಏಜ್ ಇಷ್ಟು ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ನೀವು ನೋಡ್ಕೊಳ್ತಾ ಇದ್ದೀರಾ, ಅದಕ್ಕೆ ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ಹೇಳ್ಬೋದಾ? ನೀವು ಫಾರಿನಲ್ಲಿ ಎಜುಕೇಷನ್ ಮುಗಿಸಿದ್ರಿ, UG PG ಎಲ್ಲ, ಸೊ ಲಂಡನ್ನಲ್ಲಿ ಅಂತ. ಸೊ ಏನು ಓದಿದ್ದು, ಎಲ್ಲಿ ಓದಿದ್ದು? ಐ ಡಿಡ್ ಮೈ ಹೋಲ್ ಸ್ಕೂಲಿಂಗ್ ಫ್ರಮ್ ಇಂಡಿಯಾ ಇಟ್ ಸೆಲ್ಫ್. ಸೊ 12th ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ. And my higher education, I did BSc Business and Management from Brunel University, which is located in London. Okay. And I did my master's from London South Bank University, MBA, so which is also in London. And then I had a very great opportunity to study at Harvard on corporate governance and corporate social responsibility. I had the privilege of going to the university and meeting people from across the world there. So that's something very special. ನೀವು ಯಾವಾಗಿಂದ ನೋಡ್ಕೊಳ್ತಾ ಇದ್ದೀರಾ ಸಿಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ? ನಾನು 2020ಇಂದ ಐ ಟುಕ್ ಓವರ್ ಫ್ರಮ್ ಮೈ ಫಾದರ್. ಸೊ ಐ ಫಿನಿಶ್ಡ್ ಮೈ ಎಜುಕೇಷನ್. ದೆನ್ ಐ ಡಿಡ್ ಅ ಇಂಟರ್ನ್ಶಿಪ್ ಅಬ್ರಾಡ್. ಸೊ ಐ ಬಿನ್ ಇನ್ ಎಜುಕೇಷನ್ ಸಿನ್ಸ್ ಚೈಲ್ಡ್ಹುಡ್. ಸೊ ಮನೆಯಲ್ಲಿ ಎಲ್ಲ ಇದೇ ಕಾನ್ವರ್ಸೇಷನ್ ಬಿಕಾಸ್ ವಿ ಆರ್ ಇನ್ ಎಜುಕೇಷನ್ ಫ್ರಮ್ 35 years. ಸೊ ಇಟ್ ವಾಸ್ ಕ್ವೈಟ್ ಈಸಿ. ಸೊ ಐ ಟುಕ್ ಓವರ್ ಲಾಸ್ಟ್ ಇಯರ್. ಸೊ ನೀವು ಚಿಕ್ಕ ವಯಸ್ಸಿಂದನೇ ಎಲ್ಲ ನೋಡ್ಕೊಂಡು ಕೇಳ್ಕೊಂಡು ಬರ್ತಾ ಇದ್ದೀರಿ. ಹೌದು. 1 ವರ್ಷದಿಂದ ನೀವೇ ನೋಡ್ಕೊಳ್ತಾ ಇದ್ದೀರಾ. ಹೌದು. 1 ವರ್ಷದಿಂದ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರಿ. ನಾವು ಸಿಟಿ ಇಂಜಿನಿಯರಿಂಗ್ ಕಾಲೇಜ್ಗೂ ಹೋಗಿದ್ವಿ. ಅಲ್ಲಿ ಕ್ಯಾಂಪಸ್ ಇರಬಹುದು, ಅಲ್ಲಿ ಫ್ಯಾಕಲ್ಟಿ ಇರಬಹುದು, ಕಾಲೇಜ್ ಎಲ್ಲವೂ ತುಂಬ ಇಷ್ಟ ಆಯಿತು. ಜೊತೆಗೆ ಇಲ್ಲಿ PU ಡಿಗ್ರಿ ಇದೆ. ಸೊ ಎರಡನ್ನೂ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಇಟ್ಸ್ ಮೋರ್ ಅಬೌಟ್ ಹ್ಯಾವಿಂಗ್ ದ ರೈಟ್ ಪೀಪಲ್ ಇನ್ ದ ರೈಟ್ ಪ್ಲೇಸ್. ಸೊ ಇಫ್ ಯು ಟೇಕ್ ಟಾಟಾಸ್ ಆರ್ ರಿಲಯನ್ಸ್ ಆರ್ ಪೀಪಲ್, ಅಷ್ಟು ಹೇಗೆ ನೋಡ್ಕೊತಾ ಇದ್ದಾರೆ ಒಬ್ಬರು, ಇಟ್ಸ್ ದ ಸೇಮ್ ಕಾನ್ಸೆಪ್ಟ್. ಸೊ ಫಾರ್ ಮೀ ಇಟ್ ಇಸ್ ಮೋರ್ ಅಬೌಟ್ ನನ್ನ ಇಮಿಡಿಯೇಟ್ ಕೆಳಗಡೆ ಯಾರಿದ್ದಾರೆ, ಹೂ ಆರ್ ದ ಮೇನ್ ಪ್ರಿನ್ಸಿಪಲ್ಸ್, ಡೀನ್ಸ್, ಡೈರೆಕ್ಟರ್ ಆಗಲಿ, ಲೈಕ್ ಇನ್ ಹೆಡ್ ಪೊಸಿಷನ್ಸ್, ಇಫ್ ಯು ಹ್ಯಾವ್ ದ ರೈಟ್ ಪೀಪಲ್ who are passionate about what they're doing and who are with our frequency, it becomes very easy to handle. Like they take half the stress, problems they handle. So if you have capable people in the right places, then it's any number of colleges or schools is okay. ಅದ್ರ ಜೊತೆಗೆ ಮೋನಿಕಾ ಅವರೇ, ಟೀಚಿಂಗ್ ಫ್ರೆಟರ್ನಿಟಿನ ರೀಸ್ಟ್ರಕ್ಚರ್ ಮಾಡಿದ್ದೀರಾ ಅಂತ ಕೂಡ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳಬಹುದಾ? ನಾನು ಫಾರಿನಲ್ಲಿ ಓದಿ ಬಂದಮೇಲೆ ಲೈಕ್ ಐ ಲರ್ನ್ ಮೋರ್ ಅಡ್ವಾನ್ಸ್ ಸಿಸ್ಟಮ್ಸ್, ಅಡ್ವಾನ್ಸ್ ವೇ ಆಫ್ ಟೀಚಿಂಗ್. ಆ್ಯಂಡ್ ಅಲ್ಲಿ ಇನ್ನು ದೇರ್ ಅಬೌಟ್ 10-20 years ಫರ್ದರ್ ಮೋರ್ ಅಡ್ವಾನ್ಸ್ ದೆನ್ ಅಸ್. ಸೊ ಇಲ್ಲಿ ಬಂದು ನೋಡಿದ್ಮೇಲೆ ಲೈಕ್ ಯು ವಿಲ್ ಸಿ ಸಮ್ ಡಿಫ್ರೆನ್ಸಸ್. ಇಲ್ಲ ನಾವೆಲ್ಲಿ ಲೈಕ್ ವಿ ಆರ್ ಬಿಹೈಂಡ್ ಇನ್ ಸಮ್ ಏರಿಯಾಸ್ ಇನ್ ದ ಕಾಲೇಜ್. ಸೊ I just wanted to have the best faculty and somebody who can teach practically. So which is why when I came here and I saw some systems, I wanted to change that. Teaching is shifted from classrooms to practical and research or based. So which is why ಇದು ಮಾಡಬೇಕಂದ್ರೆ ವಿ ನೀಡ್ ಅಡ್ವಾನ್ಸ್ ಫ್ಯಾಕಲ್ಟಿ. ಸೊ ಹಂಗಾಗಿ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಾಯ್ತು ಎಲ್ಲರನ್ನ. ಎಂಜಿನಿಯರಿಂಗ್ ಇರಬಹುದು, ಡಿಗ್ರಿ ಇರಬಹುದು, PU ಹೊಸ ಕೋರ್ಸನ್ನು ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಮಾಡ್ತಾನೆ ಇರ್ತೀವಿ ಎವ್ರಿ ಇಯರ್. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಗ್ರೂಪ್ ವೇರ್ ಎವ್ರಿ ಇಯರ್ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಇಂಡಸ್ಟ್ರಿದಲ್ಲಿ. ಸೊ ಅಕಾರ್ಡಿಂಗ್ ಟು ದ ಇಂಡಸ್ಟ್ರಿ ವಿ ಆ್ಯಡ್ ಕೋರ್ಸಸ್, ವಿ ಡಿಲೀಟ್ ಕೋರ್ಸಸ್. ಲೈಕ್ ಸಮ್ ಟೈಮ್ ಅಗೋ ಐ ಥಿಂಕ್ MCA or something was very much in demand, and then it went crashing down. There was no demand. And then later there was demand for fashion, and later demand now ivaga like machine learning and data sciences, information systems, and these things are more trending now. So after the pandemic, so ಈ COVID ಇಂದ sudden shift ಆಗಿದೆ for demand in courses and all. So according to that, we do our research, our directors, our deans, we do our research on what is trending, what is the demand from
the market, and then we apply for those courses, we get those courses. ಸಿಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಮತ್ತೊಂದು ವಿಚಾರ ನಾನು ಕೇಳ್ಪಟ್ಟೆ, ನಿಜಕ್ಕೂ ನಾನು ಅಪ್ರಿಷಿಯೇಟ್ ಮಾಡಬೇಕು. ಈ ಕೊರೋನಾ ಸಂಕಷ್ಟದಲ್ಲಿರುವಾಗ ಎಲ್ಲ ಶಿಕ್ಷಣ ಸಂಸ್ಥೆಗಳು ವರ್ಷದಿಂದ ವರ್ಷಕ್ಕೆ ಫೀಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಆದರೆ ನಿಮ್ಮ ಶಿಕ್ಷಣ ಸಂಸ್ಥೆ ಫೀಸನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಹೇಳಬಹುದಾ? So fees ಅನ್ನೋದು it is always at the core values, like we always give by the chairman and our founder, he always says that education should be affordable ಅಂತ. ಸೊ ಹಾಗಾಗಿ ಕೊರೋನಾ ಬಂದಾಗ ವೆನ್ ವಿ ಟಾಕ್ ಟು ಪೀಪಲ್, ಮೇನ್ ಪ್ರಾಬ್ಲಮ್ ಇರೋದು ಫೀಸ್. ಸೊ ಫೆಸಿಲಿಟೀಸ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಫೀಸ್ ಫುಲ್ ಯಾಕೆ ಕಟ್ಟಬೇಕು? ಸೊ ಹಾಗಾಗಿ ನಾವು 35% ರೆಡ್ಯೂಸ್ ಮಾಡಿದ್ದೀವಿ, ಬಿಕಾಸ್ ವಿ ಹ್ಯಾವ್ ಆಲ್ಸೋ ಲಾಕ್ಡ್ ಅಪ್ ಅವರ್ ಇನ್ಸ್ಟಿಟ್ಯೂಷನ್, ನನ್ ಆಫ್ ದ ಫೆಸಿಲಿಟೀಸ್ ಆರ್ ಇನ್ ಯೂಸ್. ಸೊ ಆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ವಿ ಹ್ಯಾವ್ ಗಿವನ್ 35% ಡಿಸ್ಕೌಂಟ್. As management or being sitting in this position, my main job is to solve their problems. ಓಕೆ, ಅದರ ಜೊತೆಗೆ ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ, ಅದರಲ್ಲೂ ಹೆಣ್ಣುಮಕ್ಕಳಿಗೆ ಇಲ್ಲಿ ಒಂದು ಒಳ್ಳೆ ಸೌಲಭ್ಯ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳಬಹುದಾ? As a woman, I have to contribute something to my community. So we thought any woman or anybody who wants to continue their studies, a little more encouragement anta, we have a special scholarship for women. ಮೋನಿಕಾ ಅವರೇ, ನೀವು ಈ ಶಿಕ್ಷಣ ಸಂಸ್ಥೆನ ಮುನ್ನಡೆಸ್ತಾ ಇರೋದ್ರ ಜೊತೆಗೆ ಕೆಲವು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಕೊಂಡಿದ್ದೀರಾ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳಬಹುದಾ? ಸರ್ವಿಸ್ ಟು ಪೀಪಲ್ ಅನ್ನೋದು ಇಟ್ಸ್ ಕಮ್ ಟು ಮೀ ಫ್ರಮ್ ಮೈ ಹೌಸ್. ಸೊ ಚಿಕ್ಕವಾಗಿಂದ ಅಪ್ಪ ಅಮ್ಮ ಆಲ್ ಕೈಂಡ್ ಆಫ್ ಸರ್ವಿಸಸ್ ದೇ ಆರ್ ಇನ್ ಟು. ಸೊ ಅಲ್ಲಿಂದ ಐ ಹ್ಯಾವ್ ಪಿಕ್ಡ್ ಅಪ್ ಫ್ಯೂ ಥಿಂಗ್ಸ್. ಸೊ ಅಪಾರ್ಟ್ ಫ್ರಮ್ ವೇರಿಯಸ್ ಎನ್ವೈರ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ದಟ್ ಐ ಡೂ, recently because of the pandemic and all that, we've voluntarily we try to collaborate with the local leaders. And we give our campuses for vaccination drives for almost entire Jayanagar area. ಓಕೆ, ನಿಮ್ಮ ತಂದೆಯ ಲೆಗಸಿ, ಆ ಒಂದು ಮಹತ್ವಾಕಾಂಕ್ಷೆನ ನೀವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡಬೇಕು. ಅವರಿಗೆ ಏನಿತ್ತು ಅಂತ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ಎಲ್ರಿಗೂ ತಲುಪಬೇಕು, ಎಲ್ರಿಗೂ ಶಿಕ್ಷಣ ನೀಡಬೇಕು, ಆ ಒಂದು ಏಕೈಕ ಗುರಿಯನ್ನು ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರು. ಅದನ್ನು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಸೊ ಅದ್ರ ಬಗ್ಗೆ ಹೇಳಬಹುದಾ, ನಿಮ್ಮ ಮುಂದಿನ ಭವಿಷ್ಯದ ಯೋಜನೆಗಳ ಬಗ್ಗೆ? ತುಂಬ ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಟಿಲ್ ನಾವು he is always into reaching more number of people. So if one person gets his idea is, if one person gets educated in any family, then full family will settle down. So from there I want to keep these core values. So he's a very great man. I don't know in my life if I will reach up to his standard or level, but I try my best. Be local, but take it global. So this is something that I want to do. We have to cater to the local needs also, and also globally be existent. ಮೋನಿಕಾ ಅವರೇ, ಕೊನೆಯದಾಗಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಿಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲೇ ವಿದ್ಯಾರ್ಥಿಗಳು ಯಾಕೆ ಓದಬೇಕು, ನ್ಯೂಸ್ ಫಸ್ಟ್ನ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? Each institution is made up of different values, ethics. Each institution, we have our own vision and mission. So I request all the students to first decide what they want to study, where their passion lies. ಸುಮ್ಮನೆ ಅಪ್ಪ ಅಮ್ಮ ಮೆಡಿಕಲ್ ಅಂತಾರೆ, ಇಂಜಿನಿಯರಿಂಗ್ ಅಂತಾರೆ, ಇಲ್ಲ ಏನೋ ಒಂದು ಹೇಳ್ತಾರೆ. ಬಟ್ I think it should also like come from the students' heart, what they want to do. So if they know what they want to do, then you decide what course you want to do. And after you decide what course you want to do, you look for your local colleges or wherever you want to study. And then if your values and what you want to study is somewhere similar to some institutions, then you have to apply there. So ನನ್ನ ಪ್ರಕಾರ ನಾನು ಏನು ಹೇಳ್ತೀನಿ ಅಂದರೆ, please come visit us. You come look into our websites and come meet our team. If you think that, if you have trust after meeting us, I'm sure you will. After that, then you can join and speak to our academic counseling team. You don't have to join after talking to us also.
So you'll get free academic guidance and counseling on career and the courses and the new trends in the market. So ಇದೆಲ್ಲ ನೋಡಿಕೊಂಡು, and if you have if it matches us, then you can please come and join us. ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲ, you have to join us ಅಂತ. ಸಿಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ತಿಳ್ಕೊಂಡು ಬಹಳ ಖುಷಿ ಆಯಿತು. ಇಲ್ಲಿರುವಂತಹ ಫೆಸಿಲಿಟೀಸ್, ಅದರಲ್ಲೂ ನೀವು 35% ಫೀಸ್ನ ರಿಡ್ಯೂಸ್ ಮಾಡಿದ್ದೀರಾ, ಜೊತೆ ಇಲ್ಲಿರುವಂತಹ ಸ್ಕಾಲರ್ಶಿಪ್, ಅದರಲ್ಲೂ ಮಹಿಳೆಯರಿಗಾಗಿ, ಇದನ್ನೆಲ್ಲ ತಿಳ್ಕೊಂಡು ಬಹಳ ಖುಷಿ ಆಯಿತು. ಜೊತೆಗೆ ಇದಿಷ್ಟೇ ಅಲ್ಲ, ನೀವು ಕೂಡ ತುಂಬಾ ಇನ್ಸ್ಪೈರ್, ಯಾಕಂದರೆ ಒಬ್ಬ ಮಹಿಳೆಯಾಗಿ ನೀವೇ ಮುನ್ನಡೆಸ್ತಾ ಇದ್ದೀರಾ. ಹೆಣ್ಮಕ್ಳ ಒಂದು ಕಷ್ಟ ಇರಬಹುದು, ಅವ್ರಿಗೇನು ಎಕ್ಸ್ಟ್ರಾ ಫೆಸಿಲಿಟೀಸ್ ಕೊಡಬೇಕು ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ನೀವು ಕೂಡ ತುಂಬಾ ಸ್ಫೂರ್ತಿ ಅಂತ ಹೇಳ್ತಾ, ನಿಮ್ಮ ಭವಿಷ್ಯದ ಯೋಜನೆಗಳು ಏನೇನಿದೆ ಅದೆಲ್ಲವೂ ಕೂಡ ಸಾಕಾರ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು, ಸಿಬ್ಬಂದಿ, ಇಲ್ಲಿರುವಂತಹ ಕೋರ್ಸ್ಗಳು ಜೊತೆಗೆ ಸೌಲಭ್ಯದ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. AMC City Group of Institution was founded with a vision to establish quality educations by our chairman Dr. K.R. Paramahamsa, who is an eminent entrepreneur and educationalist, who is having experience of 35 years. Our college is accredited by NAC, approved by AICTE, recognized by Government of Karnataka and affiliated to VTU. At present we are having 6 UG branches, including the most advanced artificial intelligence and machine learning, computer science, information science, electronics, civil and mechanical. We are striving to become a most sought educational institution, and not only that, we want to have a beautiful coaching in the life. Human race is different from other forms of life in terms of intelligence and creation. Every time we introduce a new concept, we are supposed to face new challenges. Mechanical engineering has been integrated with various new concepts like data sciences, data analytics, robotics and microelectronics towards the advancements of the engineering and employability. Most of the faculty are doctorates, and the younger faculty are at the verge of completing their doctorates. Dear parents, students, we have progressed to a great extent, and our college, especially City Engineering College, has been recognized very well. If you get a chance, never miss out the chance to join your ward to our Mechanical Engineering Department, City Engineering College. Our students are placed in reputed companies like TCS, Infosys, Wipro, Gyan Systems, Thomson Reuters, etc. We have also entered into MOU with the 10 companies of internship training, Bosch and Infosys Springboard for soft skill internship training to our students. It's our students' quality education and their progress in all fields is our motto. Education's purpose is to replace an empty mind with an open one. Open not only to the knowledge of books, but open for an all-round development. We also have CEC Chronicles and fun-filled, excited cultural event week. Here, students get a chance to showcase an array of talents. Physical well-being of our students is also a great motivation at City Engineering College. I can proudly say that City Engineering College has a very stronger and the larger alumni association which supports for the building of greater network between the former students and also the current students in order to development of the organization. Science is about knowing, engineering is about doing. The Innovation Club provides an opportunity to the students that can create and enhance their innovative thoughts in the beginning itself. All the project models are displayed in the basic technology lab, which is integrated with all the departments, which enhances their creative and entrepreneurial skills of the students, which can translate their knowledge into product.
educated with artificial intelligence, particularly related to machine learning and other, which will be implemented in your nearby career. So, if you have chosen this particular artificial intelligence and machine learning branch, then this will be the one of the best career that you can say. This will be the one of the most rewarding and as well as the best career in the 21st century. Hope you will be gaining much of the good knowledge from this branch, and also you will get a good career with big fat salaries. We take care of the student academic wellness, and how the academic wellness is taken care means under this proctor scheme, each proctors are usually nothing but the teachers, highly qualified, with most of them are doctorate, and remaining are with the verge of getting their doctorates, are attached with 20 students. They do monitoring the academic progress of the wards, and then time to time, and that will be informed to the parents, and wherever required, our mentors also do personal counseling to the students, which will help in a long way to improving and molding their character. And I assure you on behalf of all our proctors, all the teachers, that the City Engineering College is home away from home for all your wards. We introduced value-added courses in this institution. The main objective of this value-added courses is to reduce the gap between institute and industry interaction. The value-added courses in programming languages in C, C++, Java, Python will go to the advanced technologies, is a machine learning, cloud computing, artificial intelligence, blockchain technology, cyber security, virtual reality, and gesture interfaces. The vision and mission of ISC department is to produce technically competent and value-added IT professionals needs to the modern IT industry. We do have industry institution interaction cell in our college. We send our students for the industrial visit every semester, and they get the knowledge through the industrial experience, and they get benefit out of that. ಸಿಟಿ PU ಕಾಲೇಜು ಡಿಗ್ರಿ ಕಾಲೇಜಿನಲ್ಲಿ ಹೊಸದಾಗಿ ಯಾವೆಲ್ಲ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ, ಇಲ್ಲಿನ ಕ್ಯಾಂಪಸ್ ಹೇಗಿದೆ, ಸೌಲಭ್ಯಗಳು ಏನೇನೆಲ್ಲ ಇದೆ, ಎಲ್ಲದರ ಬಗ್ಗೆ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. Well, if you look at the growth of City College for the last 1 year, we have achieved a lot of important milestones. Pramukhvagi, in the last year, we have achieved the ISO certification, which not many colleges can boast of. That is one very important thing that we have achieved. The second is we have also given a lot of stress on publishing a lot of research papers and publications to our faculties. ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಸ್ನಾತಕೋತ್ತರ ಯೂನಿವರ್ಸಿಟಿ ಜೊತೆಗೆ ನಮ್ಮ ಒಂದು ಬಾಂಧವ್ಯವನ್ನು ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಸೊ ಅದು ಒಂದು ಬಹಳ ಮಹತ್ತರವಾದ ಘಟ್ಟ ಅಂತ ಅಂದ್ಕೊಳ್ತೀನಿ ನಾನು. ನಮ್ಮ ಸಿಟಿ ಕಾಲೇಜ್ ಭವಿಷ್ಯದಲ್ಲಿ ಮುಂದಿನ ಒಂದು ಏಳಿಗೆ ಪೀಳಿಗೆ ನೋಡಿದ್ರೆ ಅದು ಒಂದು ಮಹತ್ತರವಾದ ಘಟ್ಟ ಅಂತ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ಎಕ್ಸಲೆನ್ಸ್ ಸೆಂಟರ್ಸ್ ಸೆಟಪ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀವಿ. ಆ್ಯಪಲ್ ಎಕ್ಸಲೆನ್ಸ್ ಸೆಂಟರ್ ಆಗಲಿ, ಅಥವಾ IBM ಎಕ್ಸಲೆನ್ಸ್ ಸೆಂಟರ್ ಆಗಲಿ, ಅಥವಾ ಮೈಕ್ರೋಸಾಫ್ಟ್ ಎಕ್ಸಲೆನ್ಸ್ ಸೆಂಟರ್ ಆಗಲಿ, ಇದನ್ನೆಲ್ಲ ನಾವು ಸೆಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಯಾವುದೇ ವಿದ್ಯಾಸಂಸ್ಥೆ ಆಗಲಿ, ಯಾವುದೇ ಹುಡುಗರಾಗಲಿ, ಅಥವಾ ಯಾವುದೇ ಒಂದು ಫ್ಯಾಕಲ್ಟಿ ಆಗಲಿ, SP ಪರಮೇಶ್ವರ ಭಟ್ರು ಹೇಳ್ದಂಗೆ ಪ್ರತಿಭೆ ಒಂದು ಇರಬೇಕು, ಉತ್ಪನ್ನ ಮತಿ ಬೇಕು, ಅಭ್ಯಾಸ ಗುರು ಸೇವೆ ಬೇಕು ಅಂತ ಹೇಳ್ತಾರೆ. ಈ ಹಳೆಯ ಎಲ್ಲ ಪಟ್ಟಿಗೆ ಇನ್ನೊಂದು ಸೇರಿಸಬೇಕು, ಕವಿಗೆ ಜಾಹೀರಾತು ಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ಎಲ್ಲ ಹುಡುಗರು ನಾವೆಲ್ಲ ಮಾಡಿರ್ತೀವಿ, ಒಳ್ಳೇದು ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಬಟ್ ಅದು ಜನಗಳಿಗೆ ಗೊತ್ತಾಗಬೇಕು. ನಾವು ಎಲ್ಲ ಮಾಡೋದನ್ನು ಜನಗಳಿಗೆ, ನಮ್ಮ ಸೊಸೈಟಿಗೆ ಒಳ್ಳೆಯದಾಗಲಿ, ಅವರಿಗೆ ಅದು ತಲುಪಲಿ ಅಂತ ಅಂದ್ಕೊಂಡು ನಾವೆಲ್ಲನೂ ನಮ್ಮ ಮ್ಯಾನೇಜ್ಮೆಂಟ್ನವರು, ನಾವು ಎಲ್ಲರೂ ಸೇರಿಕೊಂಡು ಬಹಳ ಒಂದು ಆಸಕ್ತಿ ವಹಿಸಿ ನಮ್ಮ ಶಕ್ತಿ ಮೀರಿ ನಾವು ಮಾಡ್ತಾಯಿದ್ದೀವಿ. ಅದು ಜನಗಳಿಗೆ ತಲುಪಲಿ ಎಂಬುದೇ ನಮ್ಮ ಆಸೆ. The sudden outbreak of deadly disease called COVID-19 has shook the entire world. This situation has forced educational institutes over the entire world
to switch over their teaching methodologies from offline to online teaching. The major problem here is with the physical devices which needs to be used for the I can say online learning. Now we are very proud to say that in City College we have solved this problem successfully by giving learning tabs to the students. ಮುಖ್ಯವಾಗಿ ಈ ಕಾಲೇಜಲ್ಲಿ ನಾವು ಭಾಷಾ ವಿಭಾಗಗಳ ಮೂಲಕ ವಿದ್ಯಾರ್ಥಿಗಳಿಗೆ ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿಗಳು ಏನು ಕಲಿತಾರೋ ಅದನ್ನು ಸಾಮಾಜಿಕವಾಗಿ ಹೇಗೆ ಅವರು ಅನ್ವಯಗೊಳ್ಳಬೇಕು ಅನ್ನೋದ್ರ ಮೂಲಕ ನಾವು ಇಲ್ಲಿ ಕಲಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ. ಲ್ಯಾಂಗ್ವೇಜ್ ಅಂದರೆ ಕನ್ನಡ ಒಂದೇ ಅಂತಲ್ಲ, ಬಹುತೇಕ ಭಾರತೀಯ ಲ್ಯಾಂಗ್ವೇಜ್ಗಳನ್ನು ನಾವು ಕೋರ್ ಸಬ್ಜೆಕ್ಟ್ ವಿದ್ಯಾರ್ಥಿಗಳು BBA ಆಯಿತು, BCom ಆಯಿತು, BCA ವಿದ್ಯಾರ್ಥಿಗಳು ಏನಾದಾರಲ್ಲ ಅವರು ತಾವು ಕ್ಲಾಸ್ ರೂಮಲ್ಲಿ ಕಲಿತಿದ್ದನ್ನು ಸಮಾಜದೊಂದಿಗೆ ನಾವು ಅದು ಸಾಂಸ್ಕೃತಿಕ ಕಲೆಗಳ ಮೂಲಕ ಆಯಿತು, ಬೇರೆ ಬೇರೆ ಆಯಾಮಗಳಲ್ಲಿ ನಾವು ವಿದ್ಯಾರ್ಥಿಗಳನ್ನ ಸಾಮಾಜಿಕವಾಗಿ ಒಳಗೊಳ್ಳಲಿಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ವಿ. ಅಂಥ ಒಂದು ಆಶಯದೊಂದಿಗೆ ನಾವು ಇತ್ತೀಚೆಗೆ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ತೀನಿ. We are well prepared for the to introduce national education policy, as the country Karnataka is the one of the first state to introduce national education policy. We prepare the student for industry ready, which we call as a ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0. ನಮ್ಮ ಸಿಟಿ ಕಾಲೇಜ್ ಜಯನಗರ್ ಶಿಕ್ಷಣ ಸಂಸ್ಥೆಯು 36 ವರ್ಷಗಳಿಂದ ತನ್ನದೇ ಆದಂಥ ಶಿಕ್ಷಣ ಕ್ಷೇತ್ರದಲ್ಲಿ ಚಾಪನ್ನು ಮೂಡುತ್ತಾ ಬಂದಿದೆ. ಪ್ರಸ್ತುತ ದಿನಗಳಲ್ಲಿ ಕರೋನಾ ಎಂಬ ಮಹಾಮಾರಿಯು ಶಿಕ್ಷಣ ಕ್ಷೇತ್ರದ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಪೋಷಕರ ವರ್ಗದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪರಿಣಾಮವನ್ನು ಬೀರಿ ತುಂಬ ಆಘಾತಕಾರ ಅಂತ ಬೀರುತ್ತಾ ಬಂದಿದೆ. ನಮ್ಮ ಶಿಕ್ಷಕರು ಎಲ್ಲ ಪ್ರಯತ್ನಪಟ್ಟು ಆನ್ಲೈನ್ ಶಿಕ್ಷಣವನ್ನು ನೀಡಿ ಎಲ್ಲ ಮಕ್ಕಳಿಗೂ ತನ್ನದೇ ಆದಂತಹ ಉತ್ತೇಜನವನ್ನು ನೀಡುತ್ತಾ ಬರುತ್ತಿದ್ದು Nowadays, students are following a trend about the career goals and the passion. We should make ensure that the students should find the difference between the career goals and the passion. The institution is offering training programs like communication skills, personality development, value added programs. We are also having a good career counselors which enrich the students. We are having various activity courses enrolled in the curriculum. ನಮ್ಮ ಕಾಲೇಜಿನಲ್ಲಿ ಇಂದಿನ ಯುವ ಸಮೂಹ ಒಂದು ತಜ್ಞರ ವರದಿ ಇದೆ. ಆ ವರದಿ ಏನು ಹೇಳುತ್ತೆ ಅಂದರೆ 5 ಯುವ ಸಮೂಹದಲ್ಲಿ 3 ಯುವ ಪೀಳಿಗೆಗೆ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ, ಮನೋಬಲದ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಈ ಕೊರತೆಗಳನ್ನು ತುಂಬಿಕೊಂಡಿದೆ. ಈ ಕೊರತೆ, ಈ ಸಮಸ್ಯೆ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಕುಂಠಿತಗೊಳಿಸುತ್ತದೆ. ಈ ಸಮಸ್ಯೆಯನ್ನು ನಮ್ಮ ಸಂಸ್ಥೆಯು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಎಲ್ಲ ಉಪನ್ಯಾಸಕರು ಮಾನಸಿಕ ಸಂವಾದವನ್ನು ಮಕ್ಕಳ ಜೊತೆ, ವಿದ್ಯಾರ್ಥಿಗಳ ಜೊತೆ ನಡೆಸಿ ಅವರಿಗೆ ಆತ್ಮವಿಶ್ವಾಸ, ಜೀವನದಲ್ಲಿ ಉತ್ಸಾಹ, ಜೀವನದಲ್ಲಿ ಗುರಿ, ಮನೋಧೈರ್ಯ ಬಲವನ್ನು ತುಂಬುತ್ತಿದ್ದೇವೆ. We do have a practice of corporate mentoring programs for our students, where one-to-one mentoring is done for our students from corporate people. Our curriculum is designed with specific goals and expectations to tie with larger innovative expectations. We focus on encouraging students to take up research activities, and I am proud to tell that we have successfully presented papers, research papers in national level conference and bagged prizes in this pandemic situation too. Science and technology plays a pivotal role in promotion of the science and technology in our country. Science encompasses the systematic study of structure and behavior of physical and natural world through the observation and experiment.